ಮತ್ತೆ ಮುಖ್ಯಮಂತ್ರಿ ಕುರ್ಚಿಯ ಕಿತ್ತಾಟ ಪ್ರಾರಂಭ ಆಗಿದೆ. ಮುಖ್ಯಮಂತ್ರಿ ಕುರ್ಚಿಯ ಕಿತ್ತಾಟ ಕಾಂಗ್ರೆಸ್ ಪಕ್ಷ ಬಂದಾಗ ಅಥವಾ ಯಾವುದೇ ರಾಜಕೀಯ ಪಕ್ಷ ಬಂದಾಗ ಅದು ಇದ್ದದ್ದೇನೆ. ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಬಣ ಅಂತೇಳಿ ಎರಡು ಗುಂಪುಗಳಾಗಿ ಈ ಕಿತ್ತಾಟದ ಚರ್ಚೆ ಭಾಳ ಗಂಭೀರ ಸ್ವರೂಪ ಪಡಿತಾ ಇದೆ. ಗೊಂದಲದಲ್ಲಿ ದಲಿತ ಜನಾಂಗದ ಪರಿಸ್ಥಿತಿ ಚರ್ಚೆ ಆಗ್ತಾ ಇದೆ. ದಲಿತ ಮುಖ್ಯಮಂತ್ರಿ ಕೂಗು ಮತ್ತೊಮ್ಮೆ ಎದ್ದಿದೆ. ಈ ಹಿಂದೆ ಒಂದು ಸಲ ದಲಿತ ಮುಖ್ಯಮಂತ್ರಿ ಹೋರಾಟ ಆಗಿತ್ತು. ಆಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರೋವಾಗ ಈ ಹೋರಾಟ ಇಡೀ ರಾಜ್ಯದಾದ್ಯಂತ ನಾನು ದಿವಂಗತ ಕೆ ಶಿವರಾಮ್ ನಮ್ಮ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಹೋರಾಟ ನಡೆಯಿತು. ನಂತರದ ದಿನಗಳಲ್ಲಿ ಉಪಮುಖ್ಯಮಂತ್ರಿ ಕೊಟ್ಟರು ದಲಿತರಿಗೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆದರು. ಬಿ ಜೆ ಪಿಯಲ್ಲಿ ಕಾರಜೋಳ ಅವರಾದರು. ಈಗ ದಲಿತ ಸಂಘಟನೆಗಳು ಉಪಮುಖ್ಯಮಂತ್ರಿ ನಮ್ಮ ಬೇಡಿಕೆನೇ ಇರಲಿಲ್ಲ, ಮುಖ್ಯಮಂತ್ರಿನೇ ಆಗಬೇಕಂತ ನಮ್ಮ ಹೋರಾಟ ಇದ್ದಿದ್ದು. ಇವಾಗ ಇಂಥ ಕಾಲ ಬಂದಿದೆ, ಕಾಂಗ್ರೆಸ್ಸಲ್ಲೇ ದಲಿತರೊಬ್ಬರು ಮುಖ್ಯಮಂತ್ರಿ ಆಗಬೇಕಂತೇಳಿ ಚರ್ಚೆ ನಡೀತಾರೆ. ನಮ್ಮ ಹೋರಾಟಕ್ಕೆ ಮತ್ತೊಮ್ಮೆ ಮರುಜೀವ ಕೊಡ್ತಕ್ಕಂಥ ನಿರ್ಧಾರಕ್ಕೆ ರಾಜ್ಯದಲ್ಲಿರ್ತಕ್ಕಂಥ ದಲಿತ ಸಂಘಟನೆಗಳು ಒಟ್ಟಿಗೆ ಸೇರಿ ಈಗ ನವೆಂಬರ್ 20ರವರೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ದಲಿತ ಸಂಘಟನೆಗಳ ಕಾರ್ಯಕರ್ತರನ್ನು ಜಾಗೃತಿಗೊಳಿಸಿ ಮುಖ್ಯಮಂತ್ರಿ ದಲಿತ ಮುಖ್ಯಮಂತ್ರಿ ಹೋರಾಟಕ್ಕೆ ಚಾಲನೆ ಕೊಡೋದಕ್ಕೆ ನಿರ್ಧಾರ ಮಾಡಿ ಇವತ್ತು ಈ ಪತ್ರಿಕಾಗೋಷ್ಠಿಯ ಮೂಲಕ ಚಿಕ್ಕಬಳ್ಳಾಪುರದ ಎಲ್ಲ ತಾಲೂಕುಗಳಲ್ಲಿರ್ತಕ್ಕಂಥ ದಲಿತ ಆ್ಯಕ್ಟಿವಿಸ್ಟ್ ಅವ್ರು ಏನಿದ್ದಾರೆ, ಮುಖಂಡರುಗಳೇನಿದೆ, ಸಂಘಟನೆಗಳು ದಯಮಾಡಿ ಹೋರಾಟಕ್ಕೆ ಕೈ ಜೋಡಿಸ್ಬೇಕಂತೇಳಿ ಮೊಟ್ಟ ಮೊದಲನೇದಾಗಿ ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೀನಿ. ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಇವತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಂತೇಳಿ ಅದನ್ನು ತಡಿಬೇಕಂತೇಳಿ ಸಿದ್ದರಾಮಯ್ಯನ ಬಣ, ಅದರಲ್ಲಿ ದಲಿತ ಮಂತ್ರಿಗಳು ಅವರ ಓಡಾಟ, ಅವರ ಘೋಷಣೆ, ಅವರ ನಡೆ ಎಲ್ಲವನ್ನೂ ಕೂಡ ದಲಿತ ಜನಾಂಗದಲ್ಲಿ ಯಾವುದೇ ಕಾರಣಕ್ಕೂ ಗೊಂದಲ ಸೃಷ್ಟಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. 5 ಜನ ಸ್ಪರ್ಧೆಯಲ್ಲಿದ್ದಾರೆ. ಯಾರೂ ಕೂಡ ಮುಖ್ಯಮಂತ್ರಿ ಕೊಟ್ಟರೆ ನಾವು ಬೇಡ ಅಂತ ಯಾರೂ ಹೇಳ್ತಾ ಇಲ್ಲ. ಹಿಂದೆ ಅದನ್ನು ಹೇಳ್ತಾ ಇರಲಿಲ್ಲ. ಈಗ ಎಲ್ಲರೂ ಸ್ಪರ್ಧೆಯಲ್ಲಿದ್ದಾರೆ. ಅದಕ್ಕೆ ಅವರ ಒಡನಾಟ, ಅವರ ಸಭೆಗಳು, ಅವರ ಊಟದ ಚರ್ಚೆಗಳು, ಅವರ ಡೆಲ್ಲಿ ಪ್ರವಾಸಗಳು ಇವೆಲ್ಲವೂ ಕೂಡ ಸಾಕ್ಷೀಕರಿಸಿವೆ. ಸೀನಿಯರ್ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆಯವರೇ ಆಗಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಅದಕ್ಕೆ ಯಾರ ವಿರೋಧನೂ ಇರಲ್ಲ. ಅವ್ರ ನಂತರದ ಸೀನಿಯರ್ ಕೆ ಎಚ್ ಮುನಿಯಪ್ಪ ಇದ್ದಾರೆ. ಅವರಾದರೂ ಕೂಡ ನಮಗೇನು ಅಭ್ಯಂತರ ಇಲ್ಲ. ಅವರ ನಂತರದ ಸೀನಿಯಾರಿಟಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿದ್ದಾರೆ. ಅದಾದಮೇಲೆ ಮಹದೇವಪ್ಪ ಇದ್ದಾರೆ. ಮಹದೇವಪ್ಪ ನಂತರ ಸತೀಶ್ ಜಾರಕಿಹೊಳಿ ಅವರದು. ಈ 5 ಜನ ಆಸ್ಪಿರೆಂಟ್ಸ್ ಅಂತ ಅವ್ರ ಬಾಯಲ್ಲೇ ಬಂದಿದೆ. ಈಗ ಇನ್ನು ಯಾರ್ಯಾರಿದ್ದಾರೋ ದಲಿತ ಶಾಸಕರಲ್ಲಿ ಮುಖ್ಯಮಂತ್ರಿಗಳಾಗೋರು ಅದು ನಂತರದ ದಿನಗಳಲ್ಲಿ ಚರ್ಚೆಗೆ ಬರ್ತದೆ. ಈಗ ಅವರೇ ಮುಖ್ಯಮಂತ್ರಿ ದಲಿತ ಜನಾಂಗಕ್ಕೆ ಕೊಡಬೇಕು ಅಂತೇಳಿ ನಿನ್ನೆ ಅಲ್ಲದ ಮೊನ್ನೆ ಹೈಕಮಾಂಡ್ ಅವರಿಗೆ ವಾರ್ನ್ ಮಾಡಿದೆ. ದಲಿತ ಸಮಾವೇಶ ಮಾಡ್ತೀವಿ ಅಂತೇಳಿ ದಾವಣಗೆರೆಯಲ್ಲಿ ಹೊರಟಾಗ ಸುರ್ಜೇವಾಲಾ ಅವರು ನೀವು ದಲಿತ ಸಮಾವೇಶ ಮಾಡಬೇಡ್ರಿ ಅಂತೇಳಿ ಅವ್ರಿಗೆ ಒಂದು ಸೂಚನೆ ಕೊಟ್ಟಿದೆ. ಅಲ್ಲಿಗೆ ಅದು ಬಿದ್ದೋಯ್ತು. ಅಂದರೆ ದಲಿತ ಮುಖ್ಯಮಂತ್ರಿ ಆಗಬೇಕಂತೇಳಿ ಕೂಗು ಬಂದಾಗೆಲ್ಲ ಕೂಡ ದಲಿತ ಪ್ರತಿನಿಧಿಗಳನ್ನು ದಮನಿಸ್ತಕ್ಕಂಥ ಷಡ್ಯಂತ್ರ ಇವತ್ತಿಂದಲ್ಲ ಆವತ್ತಿಂದಲೂ ಇದೆ. ದಲಿತರ ಹತ್ತಿರ ಬಂದಂಥ ಮುಖ್ಯಮಂತ್ರಿ ಕುರ್ಚಿ
ಇದೇ ರೀತಿ ಎಷ್ಟೋ ಸಲ ಕಿತ್ಕೊಂಡಂಥ ಉದಾಹರಣೆಗಳು ನಾವು ಆವತ್ತಿಂದಲೂ ನೋಡ್ಬೋದು. ಅದರಲ್ಲಿ ಬಿ ಬಸವಲಿಂಗಪ್ಪ ಅವರು, ಮಲ್ಲಿಕಾರ್ಜುನ ಸ್ವಾಮಿ ಅವರು, ಎನ್ ರಾಚಯ್ಯ ಅವರು, ಬಿ ರಾಚಯ್ಯ ಅವರು, ಇವರಿಂದ ಆರಂಭ ಆಗಿ ಅವರು ಕಿತ್ಕೊಳ್ಳಕ್ಕೆ ಹೋಗ್ತಾರೆ, ಹೈಕಮಾಂಡ್ ಬಿಡಲ್ಲ. ಇವತ್ತು ಅದೇ ಪರಿಸ್ಥಿತಿ ಇದೆ. ಅದಕ್ಕೆ ದಲಿತ ಜನಾಂಗ ಈ ರಾಜ್ಯದಲ್ಲಿ SC STಗಳು ಇಷ್ಟೇ ಲೆಕ್ಕಕ್ಕೆ ತಗೊಂಡ್ರೆ 1.5 ಕೋಟಿ ಜನಸಂಖ್ಯೆ ಇದೆ. 1.5 ಕೋಟಿ. ಇದುವರೆಗೆ ಮುಖ್ಯಮಂತ್ರಿಗಳ ಆದವರಲ್ಲಿ ವೀರಪ್ಪ ಮೊಯ್ಲಿ ಇರಲಿ, ಧರ್ಮಸಿಂಗ್ ಇರಲಿ, ಗುಂಡೂರಾವ್ ಇರಲಿ, ಬಂಗಾರಪ್ಪ ಇರಲಿ, ದೇವರಾಜ ಅರಸು ಇರಲಿ, ಇಂಥ ದೊಡ್ಡ ಜನಸಂಖ್ಯೆ ಇರ್ತಕ್ಕಂಥ ಜನಾಂಗ ಯಾವುದೂ ಇಲ್ಲ ಅನ್ನೋದನ್ನು ದಲಿತ ಜನಾಂಗ ಇವತ್ತು ಸ್ಪಷ್ಟಪಡಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರಿಗೆಲ್ಲ ನೀವು ಪ್ರಾತಿನಿಧ್ಯ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಅಧಿಕಾರ ಕಳ್ಕೊಂಡಾಗಲೆಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಅಧಿಕಾರಕ್ಕೆ ತಂದಿದ್ದಾರೆ ಪಕ್ಷವನ್ನು, ಪರಮೇಶ್ವರ್ ಅವರು ಅಧಿಕಾರಕ್ಕೆ ತಂದಿದ್ದಾರೆ ಪಕ್ಷವನ್ನು, ಜಾರಕಿಹೊಳಿ ಅವರು ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ, KH ಮುನಿಯಪ್ಪ, ಇದೆಲ್ಲರೂ ಕೂಡ ನಿಮಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅರ್ಥ ಆಗಬೇಕು. ದಲಿತ ಜನಾಂಗದ ಈ ಹಕ್ಕು, ಮುಖ್ಯಮಂತ್ರಿ ಕುರ್ಚಿಯ ಹಕ್ಕು ವಾಪಸ್ ತಗೊಳ್ಳೋಕ್ಕೆ ನಿಮ್ಗೆ ಯಾವ ಅಧಿಕಾರ ಇದೆ ಅಂತೇಳಿ ದಲಿತ ಸಂಘಟನೆಗಳ ಒಕ್ಕೂಟ ಪ್ರಶ್ನೆ ಮಾಡ್ತಾ ಇದೆ. ದಲಿತ ಜನಾಂಗದ ಹಿಡಿ ಶಾಪ ನಿಮಗೆ ಒಂದು ಸಲ ಅಲ್ಲ ತಟ್ಟಿರೋದು. ದಲಿತ ಜನಾಂಗ ಶಾಪ ಹಾಕಿದಾಗಲೆಲ್ಲ ನೀವು ಸೋತಿದ್ದೀರಿ. ದಲಿತ ಜನಾಂಗದ ಋಣದಲ್ಲಿದೆ ಕಾಂಗ್ರೆಸ್ ಪಕ್ಷ. ಡಿ ಸಂಜೀವ ಅವರನ್ನು ಆಂಧ್ರದಲ್ಲಿ, ಅವಿಭಜಿತ ಆಂಧ್ರದಲ್ಲಿ ಕೇವಲ ಕೆಲವೇ ತಿಂಗಳು ನೀವು ಮುಖ್ಯಮಂತ್ರಿ ಮಾಡಿದ್ರಿ. ನಿಮಗೆ ಆಪತ್ತು ಬಂದಾಗ ಮಹಾರಾಷ್ಟ್ರದಲ್ಲಿ ಕೆಲವೇ ತಿಂಗಳಿಗೆ ಸಿಂಧೆ ಅವರನ್ನು ಮುಖ್ಯಮಂತ್ರಿ ಮಾಡಿ ನಿಮಗೆ ಆಪತ್ತು ಬಂದಾಗ, ರಾಜಕೀಯ ತೊಂದರೆ ಆದಾಗ, ಕರ್ನಾಟಕದಲ್ಲಿ ನೀವು ದಲಿತ ಜನಾಂಗದ ಋಣದಲ್ಲಿರೋದ್ರಿಂದ